ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 22ನೇ ಅಧ್ಯಾಯ ಮಹಾವೃಕ್ಷದ ಬೀಜಾಂಕುರ. ಸ್ವಾಮೀಜಿ ಅಮೆರಿಕದಿಂದ ದೂರವಾಗಿದ್ದ ಸುಮಾರು 4 ತಿಂಗಳ ಅವಧಿಯಲ್ಲಿ ಅಲ್ಲಿನ ಅವರ ಕಾರ್ಯ ಸಾಕಷ್ಟು ಯಶಸ್ವಿಯಾಗಿಯೇ ನಡೆದುಕೊಂಡು ಬಂದಿತ್ತೆನ್ನಬಹುದು. ಸ್ವಾಮೀಜಿಯೇ ಪ್ರಾರಂಭಿಸಿದ್ದ ಕಾರ್ಯವು ಮುಂದುವರಿಯಿತಲ್ಲದೆ ಅವರ ಶಿಷ್ಯರು ಸ್ವಯಂ ಉತ್ಸಾಹದಿಂದ ಆ ಕಾರ್ಯವನ್ನು ವಿಸ್ತರಿಸಿದರು. ಇದೊಂದು ಗಮನಾರ್ಹ ವಿಷಯವೇ ಸರಿ. ಸ್ವಾಮೀಜಿ ಇಂಗ್ಲೆಂಡಿಗೆ ಹೊರಟಾಗ ಇತ್ತ ಅವರ ಕಾರ್ಯ ಸ್ಥಗಿತಗೊಳ್ಳುತ್ತದೆಂದೇ ಅಮೆರಿಕದಲ್ಲಿ ಎಷ್ಟೋ ಜನ ಭಾವಿಸಿದ್ದರು. ಆದರೆ ಹಾಗಾಗಲಿಲ್ಲವಷ್ಟೇ ಅಲ್ಲ, ಅದು ಇನ್ನಷ್ಟು ಚೆನ್ನಾಗಿ ಬೆಳೆದು ಗಳಿತವಾಗಿತ್ತು. ಅವರ 2 ಸನ್ಯಾಸಿ ಶಿಷ್ಯರಾದ ಸ್ವಾಮಿ ಕೃಪಾನಂದ ಲಿಯಾನ್ ಲ್ಯಾಂಡ್ಸ್ಬರ್ಗ್ ಹಾಗೂ ಸ್ವಾಮಿ ಅಭಯಾನಂದ ಮೇಡಮ್ ಮೇರಿ ಲೂಯಿಸ್ ಇವರಿಬ್ಬರೂ ಅವರು ಹಿಂದಿರುಗಿ ಬರುವವರೆಗೂ ವೇದಾಂತ ಸಂದೇಶವನ್ನು ಜೀವಂತವಾಗಿ ಇಟ್ಟಿರಲು ಉತ್ಸಾಹಪೂರ್ಣ ಪ್ರಯತ್ನ ಮಾಡಿದ್ದರು. ಸ್ವಾಮೀಜಿಯ ಇನ್ನೊಬ್ಬ ಶಿಷ್ಯೆಯಾದ ಮಿಸ್ ಎಲೆನ್ ವಾಲ್ಡೋ ಕೂಡ ಅವರ ಚಟುವಟಿಕೆಗಳು ಸ್ಫೂರ್ತಿಯಿಂದ ನಡೆದುಕೊಂಡು ಬರಲು ನೆರವಾಗಿದ್ದಳು. ಬಫೆಲೋ ಹಾಗೂ ಡೆಟ್ರಾಯ್ಟ್ ನಗರಗಳಲ್ಲಿ ವೇದಾಂತ ಅಧ್ಯಯನ ಕೇಂದ್ರಗಳನ್ನು ಹೊಸದಾಗಿ ಪ್ರಾರಂಭಿಸಲಾಗಿತ್ತು. 1895ರ ಡಿಸೆಂಬರ್ 6ರಂದು ಸ್ವಾಮೀಜಿ ನ್ಯೂಯಾರ್ಕ್ ತಲುಪಿದರು. ದಾರಿಯಲ್ಲಿ ಅವರು ಸಮುದ್ರ ಜಾಡ್ಯದಿಂದ ಸ್ವಲ್ಪ ಕಷ್ಟಪಟ್ಟರೂ ತುಂಬ ಉತ್ಸಾಹದಿಂದ ಇದ್ದರು. ಲಂಡನ್ನಿನ ತೀವ್ರ ಚಟುವಟಿಕೆ ಅವರಿಗೆ ಸಾಕಷ್ಟು ಪರಿಶ್ರಮ ಉಂಟು ಮಾಡಿದ್ದರೂ ಅವರ ನಿರೀಕ್ಷೆ ಮೀರಿ ಯಶಸ್ವಿಯಾಗಿದ್ದು ಅವರಿಗೆ ಆನಂದದಾಯಕವಾಗಿದ್ದಿತು. ಆದ್ದರಿಂದ ಅವರು ನವಸ್ಫೂರ್ತಿಯಿಂದ ಅಮೆರಿಕದಲ್ಲಿ ಮತ್ತೊಮ್ಮೆ ಕಾರ್ಯನಿರತರಾಗಲು ಸಿದ್ಧರಾದರು. ನ್ಯೂಯಾರ್ಕಿನಲ್ಲಿ ಅವರು ಸ್ವಾಮಿ ಕೃಪಾನಂದರೊಂದಿಗೆ ವಸತಿ ಗೃಹವೊಂದರಲ್ಲಿ 2 ದೊಡ್ಡ ದೊಡ್ಡ ಕೋಣೆಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಇಳಿದುಕೊಂಡರು. ಈ ಕೋಣೆಗಳಲ್ಲಿ ಒಟ್ಟು ಸುಮಾರು 150 ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶವಿತ್ತು. ಇಲ್ಲಿಗೆ ಬಂದ 3 ದಿನಗಳಲ್ಲೇ ಸ್ವಾಮೀಜಿ ತರಗತಿಗಳನ್ನು ಪುನರಾರಂಭಿಸಿದರು. ಈ ನಡುವೆ ಅವರ ಚಳಿಗಾಲದ ತರಗತಿಗಳ ಖರ್ಚನ್ನೆಲ್ಲ ವಹಿಸಿಕೊಳ್ಳುವುದಾಗಿ ಮಾತು ಕೊಟ್ಟಿದ್ದ ಶ್ರೀಮಂತ ಮಹಿಳೆ ಏಕೋ ಏನೋ ಹಿಂಜರಿದು ಬಿಟ್ಟಳು. ಆದರೆ ಸ್ವಾಮೀಜಿ ಮನುಷ್ಯರ ನೆರವನ್ನು ನೆಚ್ಚಿಕೊಂಡು ಕುಳಿತವರಲ್ಲವಲ್ಲ. ಅವರು ತಮ್ಮ ಗುರುದೇವನೊಬ್ಬನನ್ನೇ ಆಶ್ರಯಿಸಿದ್ದವರು. ಈಗಲೂ ಅದೇ ದಿವ್ಯ ಕೃಪೆಯನ್ನೇ ಅವಲಂಬಿಸಿ ತಮ್ಮ ಕಾರ್ಯದಲ್ಲಿ ಧುಮುಕಿಯೇ ಬಿಟ್ಟರು. ಹಿಂದಿನ ತರಗತಿಗಳ ಅವಧಿಯಲ್ಲಿ ಮಾಡಿದ್ದಂತೆಯೇ ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಹಾಗೂ ಜ್ಞಾನಯೋಗಗಳ ಕುರಿತಾಗಿ ತರಗತಿಗಳನ್ನು ಪ್ರಾರಂಭಿಸಿದರು. ದಿನಕ್ಕೆ 2 ತರಗತಿಗಳಂತೆ ಸುಮಾರು 15 ದಿನ ತರಗತಿಗಳು ರಭಸದಿಂದ ನಡೆದವು. ಇವುಗಳೊಂದಿಗೆ ಬೃಹತ್ತಾದ ಪತ್ರ ವ್ಯವಹಾರದ ಕಾರ್ಯ ಬೇರೆ ಇತ್ತು. ತಮ್ಮ ಗುರುಭಾಯಿಗಳಿಗೆ, ಮದ್ರಾಸಿನ ಶಿಷ್ಯರಿಗೆ, ಭಾರತದ ಇತರ ಹಲವಾರು ಪರಿಚಿತರಿಗೆ, ಇಂಗ್ಲೆಂಡಿನ ಶಿಷ್ಯರು ಭಕ್ತರಿಗೆ, ಅಮೆರಿಕದ ಅನೇಕ ಆತ್ಮೀಯರಿಗೆ ಸ್ವಾಮೀಜಿ ಪತ್ರಗಳನ್ನು ಬರೆಯುತ್ತಲೇ ಇರಬೇಕಾಗಿತ್ತು. ಈ ಮಧ್ಯೆ ಅವರು ಪತಂಜಲಿ ಮಹರ್ಷಿಗಳ ಯೋಗಸೂತ್ರಗಳ ಮೇಲೆ ವ್ಯಾಖ್ಯಾನ ಬರೆದರು. ಮುಂದೆ ಪ್ರಸಿದ್ಧವಾದ ರಾಜಯೋಗ ಗ್ರಂಥದಲ್ಲಿ ಈ ವ್ಯಾಖ್ಯಾನವನ್ನು ಸೇರಿಸಲಾಯಿತು. ಇದೇ ಅವಧಿಯಲ್ಲಿ ಅವರು ಅನೇಕ ಪತ್ರಿಕೆಗಳಿಗೆ ಸಂದರ್ಶನಗಳನ್ನು ಕೊಟ್ಟರು ಮತ್ತು ಅಳಸಿಂಗ ಪೆರುಮಾಳ್ ಪ್ರಾರಂಭಿಸಿದ್ದ ಬ್ರಹ್ಮವಾದಿ ಪತ್ರಿಕೆಗೆ ಭಕ್ತಿಯೋಗದ ಮೇಲೆ ಲೇಖನಗಳನ್ನು ಬರೆದು ಕಳಿಸಿದರು. ಎಂದಿನಿಂದಲೂ ಸ್ವಾಮೀಜಿಯ ಭಾಷಣಗಳು ಹಾಗೂ ತರಗತಿಗಳ ಉಪನ್ಯಾಸಗಳೆಲ್ಲವೂ ಪೂರ್ವ ತಯಾರಿಯಿಲ್ಲದೆ ಮಾಡಲ್ಪಟ್ಟವುಗಳು. ಭಾಷಣಗಳನ್ನು ತಯಾರು ಮಾಡುವ ಅಥವಾ ಬರೆದಿಟ್ಟುಕೊಳ್ಳುವ ಅವಶ್ಯಕತೆ ಅವರಿಗಂತೂ ಇರಲಿಲ್ಲ. ಆದ್ದರಿಂದ ಅತ್ಯಮೂಲ್ಯವಾದ ಅವರ ಅನೇಕ ಉಪನ್ಯಾಸಗಳು ಹಾಗೂ ಸಂಭಾಷಣೆಗಳು ದಾಖಲಾಗದೆ ನಷ್ಟವಾಗಿ ಹೋಗಿದ್ದವು. ಆದ್ದರಿಂದ ಅವರ ಶಿಷ್ಯರು ಇನ್ನು ಮುಂದಾದರೂ ಹಾಗಾಗಬಾರದೆಂದು ಬಯಸಿ ಅವುಗಳನ್ನೆಲ್ಲ ಬರೆದಿಡಲು ಶೀಘ್ರ ಲಿಪಿಕಾರನೊಬ್ಬನನ್ನು ನೇಮಿಸಿಕೊಳ್ಳಲು ನಿಶ್ಚಯಿಸಿದರು. ಸ್ವಾಮೀಜಿಯೇ ಹಿಂದಿನ ವರ್ಷ ಪ್ರಾರಂಭಿಸಿದ್ದ
ವೇದಾಂತ ಸೊಸೈಟಿಯ ಅಧಿಕಾರಿಗಳು 1895ರ ಡಿಸೆಂಬರ್ನಲ್ಲಿ ಒಬ್ಬನನ್ನು ಆ ಕೆಲಸಕ್ಕೆ ತೆಗೆದುಕೊಂಡರು. ಆದರೆ ಸ್ವಾಮೀಜಿ ಮಾತನಾಡುತ್ತಿದ್ದ ವಿಷಯಗಳು, ಅವರ ಪದಪ್ರಯೋಗಗಳು ಅವನಿಗೆ ಸಂಪೂರ್ಣ ಅಪರಿಚಿತವಾಗಿದ್ದುದರಿಂದ ಅವರ ರಭಸಪೂರ್ಣ ಭಾಷಾ ಪ್ರವಾಹದೊಂದಿಗೆ ಹೊಂದಿಕೊಳ್ಳಲು ಅಸಮರ್ಥನಾದ. ಆಗ ಅವನನ್ನು ಬಿಟ್ಟು ಇನ್ನೊಬ್ಬನನ್ನು ನೇಮಕ ಮಾಡಿಕೊಂಡರು. ಆದರೆ ಅದರಿಂದಲೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ 25 ವರ್ಷದ ಯುವಕನೊಬ್ಬ ತಾನಾಗಿಯೇ ಆ ಕೆಲಸಕ್ಕೆ ಮುಂದಾದ. ಅವನ ಹೆಸರು ಜೋಸಯ್ಯ ಜೆ ಗುಡ್ವಿನ್ ಎಂದು. ಇಂಗ್ಲೆಂಡಿನವನಾದ ಈತ ಕೆಲಕಾಲದ ಹಿಂದೆ ತಾನೇ ನ್ಯೂಯಾರ್ಕಿಗೆ ಬಂದಿದ್ದ. ಶೀಘ್ರಲಿಪಿ ಹಾಗೂ ಬೆರಳಚ್ಚಿನಲ್ಲಿ ಅವನಿಗೆ ಅದಾಗಲೇ 11 ವರ್ಷದ ಅನುಭವವಿತ್ತು. ಇವನನ್ನು ಭಗವಂತನೇ ಸ್ವಾಮೀಜಿಯ ಬಳಿಗೆ ಕಳಿಸಿರಬೇಕು. ಈತ ಒಬ್ಬ ಅತ್ಯಂತ ಸಮರ್ಥ ಶೀಘ್ರಲಿಪಿಕಾರನಾಗಿದ್ದನಷ್ಟೇ ಅಲ್ಲದೆ ಸ್ವಾಮೀಜಿಯ ಬಲಗೈಯೇ ಆದ. ತರಗತಿಗಳಲ್ಲಿ ಹಾಗೂ ಭಾಷಣಗಳಲ್ಲಿ ಅವರಾಡಿದ ಪ್ರತಿಯೊಂದು ಮಾತನ್ನು ಯಥಾವತ್ತಾಗಿ ಬರೆದುಕೊಳ್ಳಲು ಈತ ಸಮರ್ಥನಾಗಿದ್ದ. ಅಲ್ಲದೆ ಅವರ ದೀರ್ಘ ಭಾಷಣಗಳನ್ನೆಲ್ಲ ಆಯಾ ದಿನವೇ ಬೆರಳಚ್ಚು ಅಂದರೆ ಟೈಪ್ ಮಾಡಿ ವೃತ್ತಪತ್ರಿಕೆಗಳಿಗೆ ಕಳಿಸಲು ಸಿದ್ಧಪಡಿಸುತ್ತಿದ್ದ. ಗುಡ್ವಿನ್ ತನ್ನ ಶಾಂತ, ವಿನೀತ, ಸಂಭಾವಿತ ವರ್ತನೆಯಿಂದ ಎಲ್ಲರಿಗೂ ಪ್ರಿಯನಾದ. ಆದರೆ ಎಲ್ಲರಿಗಿಂತ ಹೆಚ್ಚು ಉಪಕಾರವಾದುದು ಬಹುಶಃ ಗುಡ್ವಿನ್ನನಿಗೆ. ಸ್ವಾಮೀಜಿಯ ಸಂಪರ್ಕಕ್ಕೆ ಬರುತ್ತಿದ್ದಂತೆಯೇ ಅವನ ವ್ಯಕ್ತಿತ್ವದಲ್ಲೊಂದು ಮಹತ್ತರ ಬದಲಾವಣೆಯಾಯಿತು. ಅಲ್ಲಿಯವರೆಗೂ ಒಬ್ಬ ಸಾಧಾರಣ ಪ್ರಾಪಂಚಿಕ ವ್ಯಕ್ತಿಯಾಗಿದ್ದ ಗುಡ್ವಿನ್ ಪ್ರಾಪಂಚಿಕ ಜೀವನವನ್ನು, ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣ ಬಿಟ್ಟೇ ಬಿಟ್ಟ. ಅನೇಕ ವರ್ಷಗಳ ಕಾಲ ಈತ ವೇದಾಂತ ಸೊಸೈಟಿಯು ನೀಡುತ್ತಿದ್ದ ಅತಿ ಕಡಿಮೆ ಸಂಬಳವನ್ನೇ ಸ್ವೀಕರಿಸಿ ಹೃತ್ಪೂರ್ವಕವಾಗಿ ಕೆಲಸ ಮಾಡಿದ. ಆ ಸಂಬಳ ಅವನ ಜೀವನಾಧಾರಕ್ಕೆ ಸಾಲುತ್ತಿತ್ತಷ್ಟೇ. ಆದರೆ ಪ್ರತಿಫಲವನ್ನು ಲೆಕ್ಕಿಸದೆ ವೇದಾಂತ ಪ್ರಸಾರ ಕಾರ್ಯಕ್ಕೆ ತನ್ನ ತನುಮನಗಳನ್ನು ಅರ್ಪಿಸಿದ. ಸ್ವಾಮೀಜಿ ಅವನಿಗೆ ಅವನ ಹಿಂದಿನ ಜನ್ಮ ವೃತ್ತಾಂತಗಳನ್ನು ಹೇಳಿದ್ದರಿಂದ ಅವನಲ್ಲೊಂದು ವಿಶೇಷ ನೈತಿಕ ಪ್ರಜ್ಞೆ ಜಾಗೃತವಾಯಿತು. ಅವನು ಸ್ವಾಮೀಜಿಯ ಅತ್ಯಂತ ನಿಷ್ಠಾವಂತ ಶಿಷ್ಯನಾದ. ಅವರು ಭಾಷಣ ಮಾಡಲು ಎಲ್ಲಿಗೇ ಹೋಗಲಿ ಗುಡ್ವಿನ್ ಅವರನ್ನು ಹಿಂಬಾಲಿಸುತ್ತಿದ್ದ. ಅಮೆರಿಕದ ದೂರ ದೂರದ ನಗರಗಳಾದ ಡೆಟ್ರಾಯ್ಟಿಗೆ, ಬಾಸ್ಟನ್ನಿಗೆ, ಅಲ್ಲದೆ ಇಂಗ್ಲೆಂಡಿಗೆ ಅಷ್ಟೇಕೆ ಮುಂದೆ ಭಾರತಕ್ಕೂ ಆತ ಸ್ವಾಮೀಜಿಯೊಂದಿಗೆ ಬಂದ. ಅವನನ್ನು ಸ್ವಾಮೀಜಿ ಮೈ ಫೇತ್ಫುಲ್ ಗುಡ್ವಿನ್, ನನ್ನ ನಿಷ್ಠಾವಂತ ಗುಡ್ವಿನ್ ಎಂದು ಕರೆಯುತ್ತಿದ್ದರು. ಗುಡ್ವಿನ್ನನ್ನು ಸ್ವಾಮೀಜಿಯತ್ತ ಬಲವಾಗಿ ಸೆಳೆದದ್ದು ಅವರ ಅಹೈತುಕ ಪ್ರೇಮ. ತೀರ ಸಣ್ಣ ಉಪಕಾರಕ್ಕೂ ಅತ್ಯಂತ ಕೃತಜ್ಞನಾಗಿರುವುದು ಗುಡ್ವಿನ್ನನ ಸ್ವಭಾವ. ಇಂಥವನು ಸ್ವಾಮೀಜಿಯ ಅನುಕಂಪೆ, ಪ್ರೇಮಗಳಿಗೆ ಮಾರು ಹೋಗಿದ್ದರಲ್ಲೇನು ಆಶ್ಚರ್ಯ. ಮುಂದೆ ಸ್ವಾಮಿ ಶಾರದಾನಂದರ ಬಳಿ ಗುಡ್ವಿನ್ ಹೇಳಿದ, ಬಡತನದಲ್ಲೇ ಬೆಳೆದ ನಾನು ಜೀವನೋಪಾಯಕ್ಕಾಗಿ ಹಲವಾರು ಕಡೆ ಸುತ್ತಾಡಿದ್ದೇನೆ. ಎಲ್ಲ ಬಗೆಯ ಜನರೊಂದಿಗೂ ಬೆರೆತಿದ್ದೇನೆ. ಅವರೆಲ್ಲ ನನಗೆ ಕೆಲಸವನ್ನು, ಸಂಬಳವನ್ನು ಕೊಟ್ಟರು. ಆದರೆ ಯಾರೂ ತಮ್ಮ ಹೃದಯದ ಪ್ರೇಮವನ್ನು ಕೊಡಲಿಲ್ಲ. ಆಗ ನಾನು ಅಮೆರಿಕದಲ್ಲಿ ವಿವೇಕಾನಂದರನ್ನು ಸಂಧಿಸಿದೆ. ಆಗಲೇ ನನಗೆ ಅರ್ಥವಾದದ್ದು ಪ್ರೀತಿ ಎಂದರೇನು ಎಂದು. ಆದ್ದರಿಂದ ಆದಾಯವಿರಲಿ ಇಲ್ಲದಿರಲಿ ನಾನು ಸಿಕ್ಕಿಕೊಂಡು ಬಿಟ್ಟಿದ್ದೇನೆ. ವಿವೇಕಾನಂದರಂತಹ ಉದಾತ್ತ ಚರಿತರನ್ನು ನಾನೆಲ್ಲೂ ಕಂಡಿಲ್ಲ. ವಿವೇಕಾನಂದರ ಸಂಪರ್ಕಕ್ಕೆ ಬಂದವರು ಅವರು ತಮ್ಮ ಸ್ವಂತದವರೇನೋ ಎಂಬಂತೆ ಸೆಳೆಯಲ್ಪಡುತ್ತಾರೆ ಎಂದು ಸ್ಮರಿಸಿದ. ಡಿಸೆಂಬರ್ ತಿಂಗಳ ಅಂತ್ಯಕ್ಕೆ ಸ್ವಾಮೀಜಿ ತಮ್ಮ ಆಪ್ತ ಸ್ನೇಹಿತರಾದ ಲೆಗೆಟ್ ದಂಪತಿಗಳ ಆಹ್ವಾನದ ಮೇರೆಗೆ ಹಡ್ಸನ್ ನದಿ ತೀರದ ಅವರ ಮನೆ ರಿಡ್ಸ್ಲಿ ಮ್ಯಾನರ್ಗೆ ಹೋದರು. ಕ್ರಿಸ್ಮಸ್ ರಜದ ಸಂದರ್ಭದಲ್ಲಿ ಸ್ವಾಮೀಜಿ ಇಲ್ಲಿ 10 ದಿನಗಳನ್ನು ಕಳೆದರು. ಲೆಗೆಟ್ಟರ ಅತ್ಯಂತ ಆದರಪೂರ್ವಕ ಆತಿಥ್ಯದಲ್ಲಿ
ಸ್ವಾಮೀಜಿ ಆನಂದದಿಂದ ಇದ್ದರೆಂದು ಊಹಿಸಬಹುದು. ಆ ದಿನಗಳ ವಿವರಗಳು ತಿಳಿದು ಬಂದಿಲ್ಲವಾದರೂ ಲೆಗೆಟ್ಟರು ಮಿಸ್ ಮೆಕ್ಲಾಡಳಿಗೆ ಕೆಲ ದಿನಗಳ ಬಳಿಕ ಬರೆದ ಒಂದು ಪತ್ರದಿಂದ ಅಲ್ಲಿನ ಒಂದು ದೃಶ್ಯ ಕಾಣಸಿಗುತ್ತದೆ. ಆಗ ಮೆಕ್ಲಾಡ್ ಯುರೋಪಿನಲ್ಲೇ ಉಳಿದುಕೊಂಡಿದ್ದು ಈ 10 ದಿನಗಳ ಸ್ವಾಮೀಜಿಯ ಅದ್ಭುತ ಸಾನ್ನಿಧ್ಯದಿಂದ ವಂಚಿತಳಾದಳು. ಲೆಗೆಟ್ಟರು ಪತ್ರದಲ್ಲಿ ಹೀಗೆ ಬರೆದರು: ರಿಚ್ಲಿಯಲ್ಲಿ ಒಂದು ರಾತ್ರಿ ನಾವೆಲ್ಲ ಅವರ ವಾಗ್ಝರಿಯನ್ನು ಕೇಳಿ ಸ್ತಂಭೀಭೂತರಾದೆವು. ಅವರು ಈ 2.5 ಗಂಟೆಗಳ ಕಾಲದಲ್ಲಿ ವ್ಯಕ್ತಪಡಿಸಿದಂತಹ ಆಲೋಚನೆಗಳು ಒಬ್ಬ ಮನುಷ್ಯ ಮಾತ್ರನಿಂದ ಬಂದುದನ್ನು ನಾನೆಲ್ಲೂ ಕಂಡಿಲ್ಲ. ನಾವೆಲ್ಲ ಆಳವಾಗಿ ಪ್ರಭಾವಿತರಾದೆವು. ಆ ಮಾತುಗಳನ್ನೆಲ್ಲ ಯಾರಾದರೂ ಬರೆದುಕೊಟ್ಟರೆ ನಾನದಕ್ಕೆ $100 ಕೊಡಲು ಸಿದ್ಧನಾಗಿದ್ದೇನೆ. ನಾವು ಎಂದೂ ಅನುಭವಿಸಿರದಿದ್ದಂತಹ ಸ್ಫೂರ್ತಿಯನ್ನು ಸ್ವಾಮೀಜಿ ನಮ್ಮಲ್ಲಿ ಉಂಟು ಮಾಡಿದರು. ಅವರು ನಮ್ಮಿಂದ ಶೀಘ್ರದಲ್ಲೇ ಬೀಳ್ಕೊಳ್ಳಲಿದ್ದಾರೆ ಮತ್ತು ನಾವು ಅವರನ್ನು ಮತ್ತೆಂದೂ ನೋಡದಿರಬಹುದು. ಆದರೆ ಅವರು ನಮ್ಮ ಹೃದಯಗಳ ಮೇಲೆ ಎಂತಹ ಅಚ್ಚಳಿಯದ ಮುದ್ರೆಯನ್ನೊತ್ತುತ್ತಾರೆಂದರೆ ನಾವು ಜೀವಿಸಿರುವವರೆಗೂ ಅದು ನಮಗೆ ಶಾಂತಿ ಸಮಾಧಾನ ನೀಡುತ್ತದೆ ಎಂದು ಬರೆದರು. ರಿಚ್ಲಿ ಮ್ಯಾನರಿನಲ್ಲಿ ರಜಾದಿನಗಳನ್ನು ಕಳೆದು ಹಿಂದಿರುಗಿದ ಸ್ವಾಮೀಜಿ ನ್ಯೂಯಾರ್ಕ್ನಲ್ಲಿ ಹೊಸ ಉತ್ಸಾಹದಿಂದ ಭಾಷಣ ಕಾರ್ಯವನ್ನು ಪ್ರಾರಂಭಿಸಿದರು. ಭಾನುವಾರಗಳಂದು ನೀಡಲಾಗುತ್ತಿದ್ದ ಈ ಸಾರ್ವಜನಿಕ ಭಾಷಣಗಳಿಗೆ ಪ್ರವೇಶ ಶುಲ್ಕವಿರಲಿಲ್ಲ. ಅವರ ಕೆಲಸ ಕಾರ್ಯಗಳಿಗೆ ಹಣದ ಅವಶ್ಯಕತೆ ಬಹಳವಾಗಿಯೇ ಇದ್ದಿತಾದರೂ ವೇದಾಂತ ಸಂದೇಶಗಳು ಹೆಚ್ಚು ಜನರನ್ನು ಮುಟ್ಟಲಿ ಎಂಬ ಉದ್ದೇಶದಿಂದ ಅವರು ಈ ಉಪನ್ಯಾಸಗಳನ್ನು ಉಚಿತವಾಗಿ ಮಾಡಿದರು. ಅಲ್ಲದೆ ತಾವು ಭಾರತಕ್ಕೆ ಹಿಂದಿರುಗಿದ ಮೇಲೆಯೂ ವೇದಾಂತ ಸೊಸೈಟಿಯ ಅವಶ್ಯಕತೆಗಳಿಗಾಗಿ ಅದರ ಕಾರ್ಯಕರ್ತರು ಧನ ಸಂಗ್ರಹಣೆಯ ಉದ್ದೇಶದಿಂದ ಭಾಷಣಗಳನ್ನು ಮಾಡುವಂತಾಗಬಾರದೆಂಬುದು ಅವರ ಉದ್ದೇಶವಾಗಿತ್ತು. ಆದ್ದರಿಂದಲೇ ಸ್ವಾಮೀಜಿ ತಾವೇ ಇತರರಿಗೊಂದು ಮೇಲ್ಪಂಕ್ತಿ ಹಾಕಿಕೊಟ್ಟರು. 1896 ಇಸವಿಯು ತಮ್ಮ ಪಾಲಿಗೆ ತೀವ್ರ ಚಟುವಟಿಕೆಯ ವರ್ಷವಾಗಲಿದೆ ಎಂದು ಸ್ವಾಮೀಜಿ ಬ್ರಹ್ಮಾನಂದರಿಗೆ ಬರೆದ ಒಂದು ಪತ್ರದಲ್ಲಿ ಮುಂದಾಗಿಯೇ ತಿಳಿಸಿದ್ದರು. ಅದಕ್ಕೆ ಸರಿಯಾಗಿ ಆ ವರ್ಷದ ಆರಂಭವು ತುಂಬ ಚಟುವಟಿಕೆಯದೇ ಆಗಿತ್ತು. ಪ್ರತಿದಿನವೂ ಅವರು 4 ಯೋಗಗಳ ವಿಷಯವಾಗಿ 2 ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಈ ತರಗತಿಗಳೊಂದಿಗೆ ಸಾಂಖ್ಯ ಮತ್ತು ವೇದಾಂತ ಎಂಬ ವಿಷಯವಾಗಿ ಮತ್ತೊಂದು ತರಗತಿಗಳ ಸರಣಿಯನ್ನು ಪ್ರಾರಂಭಿಸಿದರು. ಅಲ್ಲದೆ ತಾವು ಅದಾಗಲೇ ಬರೆಯುತ್ತಿದ್ದಂತಹ ಪಾತಂಜಲ ಯೋಗ ಸೂತ್ರಗಳ ಅನುವಾದ ಮತ್ತು ವ್ಯಾಖ್ಯಾನಗಳನ್ನು ಮುಂದುವರಿಸಿದರು. ತಮ್ಮ ಸಾರ್ವಜನಿಕ ಉಪನ್ಯಾಸಗಳ ಮೊದಲ ಸರಣಿಯಲ್ಲಿ ಸ್ವಾಮೀಜಿ ಈ 4 ವಿಷಯಗಳ ಕುರಿತಾಗಿ ಮಾತನಾಡಿದರು. ಧರ್ಮ ನೀಡುವ ಆಶ್ವಾಸನೆ, ಅದರ ಸತ್ಯ ಮತ್ತು ಪ್ರಯೋಜನ, ವಿಶ್ವ ಬ್ರಹ್ಮಾಂಡವಾಗಿ, ವಿಶ್ವ ಪಿಂಡಾಂಡವಾಗಿ ಮತ್ತು ವಿಶ್ವಧರ್ಮದ ಆದರ್ಶ ಎಂದು. ಇವಲ್ಲದೆ ಬ್ರೂಕ್ಲಿನ್ ನಗರದ ಮೆಟಾಫಿಸಿಕಲ್ ಸೊಸೈಟಿಯಲ್ಲಿ ಅಮರತ್ವ ಎಂಬ ವಿಷಯವಾಗಿ ಮತ್ತು ಹಾರ್ಟ್ಫೋರ್ಡಿನಲ್ಲಿ ವಿಶ್ವಧರ್ಮದ ಆದರ್ಶ ಎಂಬ ವಿಷಯವಾಗಿ ಮಾತನಾಡಿದರು. ಈ ಎಲ್ಲ ಭಾಷಣಗಳಿಗೂ ಜನ ಕಿಕ್ಕಿರಿದು ವಿಶೇಷ ಆಸಕ್ತಿಯಿಂದ ಆಲಿಸಿದರು. ಯೋಗ ಸೂತ್ರಗಳಿಗೆ ಸ್ವಾಮೀಜಿ ವ್ಯಾಖ್ಯಾನ ಬರೆಯುತ್ತಿದ್ದ ರೀತಿ ಸ್ವಾರಸ್ಯಕರವಾಗಿತ್ತು. ಈ ವ್ಯಾಖ್ಯಾನಗಳನ್ನು ಅವರು ತಮ್ಮ ಆಪ್ತ ಶಿಷ್ಯೆಯಾದ ಮಿಸ್ ಸಾರಾ ಎಲೆನ್ ವಾಲ್ಡೋಳಿಗೆ ಹೇಳಿ ಬರೆಸುತ್ತಿದ್ದರು. ಈಕೆ ಪ್ರತಿದಿನವೂ ಸ್ವಾಮೀಜಿಯ ವಸತಿ ಗೃಹಕ್ಕೆ ಬಂದು ಅವರಿಗಾಗಿ ಅಡಿಗೆ ಮಾಡುತ್ತಿದ್ದಳು, ಮನೆಯನ್ನು ಚೊಕ್ಕಟವಾಗಿಡುತ್ತಿದ್ದಳು, ಅವರ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಳು. ಇವುಗಳೊಂದಿಗೆ ಸ್ವಾಮೀಜಿ ಹೇಳುವ ವ್ಯಾಖ್ಯಾನಗಳನ್ನು ಬರೆದುಕೊಳ್ಳುತ್ತಿದ್ದಳು. ಈ ಸಂಬಂಧವಾಗಿ ಮಿಸ್ ವಾಲ್ಡೋ ಹೇಳುತ್ತಾಳೆ, ಸ್ವಾಮೀಜಿ ನನಗೆ ಯೋಗ ಸೂತ್ರಗಳ ವ್ಯಾಖ್ಯಾನಗಳನ್ನು ಬರೆದುಕೊಳ್ಳಲು ಹೇಳುತ್ತಿದ್ದ ಸಮಯದಲ್ಲಿ ಅವರ ನೋಟ ಅತ್ಯಂತ ಸ್ಫೂರ್ತಿಯುತವಾಗಿರುತ್ತಿತ್ತು. ವ್ಯಾಖ್ಯಾನಗಳನ್ನು ಹೇಳುವಾಗ ಅವರು ಆಗಾಗ ಯಾವುದಾದರೊಂದು ವಿಷಯದ ಬಗ್ಗೆ ಚಿಂತಿಸುತ್ತಾ ಆಳವಾದ ಧ್ಯಾನದ ಸ್ಥಿತಿಗೇರುತ್ತಿದ್ದರು.
ಅವರು ಆ ಸ್ಥಿತಿಯಿಂದ ಹಿಂದಿರುಗಿ ಬರುವುದನ್ನೇ ನಿರೀಕ್ಷಿಸುತ್ತಾ ನಾನು ಲೇಖನಿಯನ್ನು ಶಾಯಿಯಲ್ಲಿ ಅದ್ದಿಟ್ಟುಕೊಂಡಿರುತ್ತಿದ್ದೆ. ಕೆಲವೊಮ್ಮೆ ಅವರು ಹೀಗೆ ದೀರ್ಘಕಾಲದವರೆಗೆ ಧ್ಯಾನಾವಸ್ಥೆಯಲ್ಲಿ ಮುಳುಗಿರುತ್ತಿದ್ದರು. ಬಳಿಕ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಯಾವುದಾದರೊಂದು ಉತ್ಸಾಹಪೂರ್ಣ ಉದ್ಗಾರದಿಂದ ಇಲ್ಲವೇ ದೀರ್ಘ ವಿವರಣೆಯಿಂದ ತಮ್ಮ ಮೌನವನ್ನು ಮುರಿಯುತ್ತಿದ್ದರು. ನಾಲ್ಕು ಯೋಗಗಳ ಕುರಿತಾಗಿ ಸ್ವಾಮೀಜಿ ತೆಗೆದುಕೊಳ್ಳುತ್ತಿದ್ದ ತರಗತಿಗಳಿಗೆ ಬರುತ್ತಿದ್ದವರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗುತ್ತಿತ್ತು. ಈ ತರಗತಿಗೆ ಬರಲು ಯಾವುದೇ ಅರ್ಹತೆ ಬೇಕಿರಲಿಲ್ಲ, ಶ್ರದ್ಧೆಯೊಂದಿದ್ದರೆ ಸಾಕಾಗಿತ್ತು. ಆದರೆ ಬಂದವರಿಗೆಲ್ಲ ಇದರಿಂದ ವಿಶೇಷ ಲಾಭವಾಗುತ್ತದೆಂದು ಸ್ವಾಮೀಜಿಯೇನೂ ಭಾವಿಸಿರಲಿಲ್ಲ. ತಮ್ಮ ಬೋಧನೆಗಳನ್ನು ಗಂಭೀರವಾಗಿ ಸ್ವೀಕರಿಸಿ ಅನುಷ್ಠಾನ ಮಾಡಲು ಪ್ರಯತ್ನಿಸುವವರು ಕೇವಲ ಬೆರಳೆಣಿಕೆಯ ಮಂದಿ ಮಾತ್ರವೇ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಬರುವಾಗಲೇ ಆಸಕ್ತಿಯಿಂದ ಬರುತ್ತಿದ್ದವರು ಕೆಲವರಾದರೆ ಬಂದ ಮೇಲೆ ಆಸಕ್ತಿ ತಾಳುತ್ತಿದ್ದವರು ಕೆಲವರು. ಇನ್ನುಳಿದವರು ತಾವಾಗಿಯೇ ಅದರಿಂದ ದೂರವಾಗುತ್ತಿದ್ದರು. ಈ ತರಗತಿಗಳ ಬಗ್ಗೆ ಮಿಸ್ ಲಾರಾ ಗ್ಲೆನ್ ಅಂದರೆ ಸೋದರಿ ದೇವಮಾತಾ ಬರೆಯುತ್ತಾಳೆ. ಸಾಧಾರಣ ಗುಣಮಟ್ಟದ ಆ ವಸತಿ ಗೃಹದಲ್ಲಿ ನಡೆಯುತ್ತಿದ್ದ ತರಗತಿಗಳಿಗೆ ಬಗೆ ಬಗೆಯ ಜನ ಬರುತ್ತಿದ್ದರು. ಅವರಲ್ಲಿ ಮುದುಕರು, ಯುವಕರು, ಶ್ರೀಮಂತರು, ಬಡವರು, ತಿಳಿದವರು, ಮೂರ್ಖರು, ಕಾಣಿಕೆಯ ಡಬ್ಬಕ್ಕೆ 10 ಸೆಂಟ್ ಹಾಕುತ್ತಿದ್ದ ಜಿಪುಣರು, $1 ಇಲ್ಲವೇ $2 ಹಾಕುತ್ತಿದ್ದ ಉದಾರಿಗಳು, ಹೀಗೆ ಎಲ್ಲ ಬಗೆಯ ಜನರೂ ಇದ್ದರು. ದಿನದಿನವೂ ಅಲ್ಲಿ ಸೇರುತ್ತಿದ್ದ ನಾವು ಮಾತಿಲ್ಲದೆಯೇ ಸ್ನೇಹಿತರಾದೆವು. ನಮ್ಮಲ್ಲಿ ಕೆಲವರು ಒಂದು ತರಗತಿಯನ್ನೂ ತಪ್ಪಿಸುತ್ತಿರಲಿಲ್ಲ. ಭಕ್ತಿಯೋಗ ಹಾಗೂ ಜ್ಞಾನಯೋಗದ ತರಗತಿಗಳನ್ನು ಮುಗಿಸಿದೆವು. ಅದರೊಂದಿಗೆ ರಾಜಯೋಗ, ಕರ್ಮಯೋಗಗಳ ಪಥವನ್ನೂ ಅನುಸರಿಸಿದೆವು. ಆದರೆ ಕೇವಲ 4 ಯೋಗಗಳಿವೆಯಲ್ಲ ಎಂದು ನಮಗೆ ಸ್ವಲ್ಪ ದುಃಖವೇ ಆಯಿತು. 6-8 ಯೋಗಗಳಿದ್ದಿದ್ದರೆ ತರಗತಿಗಳೂ ಹೆಚ್ಚಾಗುತ್ತಿದ್ದುವಲ್ಲ ಎಂದು ಆಲೋಚಿಸಿದೆವು. ನಮ್ಮಲ್ಲಿ ಅನೇಕರು ಸ್ವಾಮೀಜಿಯನ್ನು ಅವರು ಹೋದಲ್ಲೆಲ್ಲ ಹಿಂಬಾಲಿಸುತ್ತಿದ್ದರು. ಇವರು ಶ್ರದ್ಧಾವಂತರಾಗಿದ್ದಷ್ಟೇ ಅವಿಶ್ರಾಂತರೂ ಆಗಿದ್ದರು. ರಜಾದಿನವೆಂದೋ ಬೇರಾವುದಾದರೂ ಕಾರಣಕ್ಕೋ ಸ್ವಾಮೀಜಿ ಒಂದು ದಿನದ ಪಾಠವನ್ನು ರದ್ದುಪಡಿಸುವ ಸೂಚನೆ ಕೊಟ್ಟರೆ ತಕ್ಷಣವೇ ಅದಕ್ಕೆ ಗಟ್ಟಿಯಾದ ಪ್ರತಿಭಟನೆ ಕೇಳಿಬರುತ್ತಿತ್ತು. ಅವರ ಒಂದು ಮಾತನ್ನೂ ಕೇಳಿಸಿಕೊಳ್ಳದೆ ಬಿಡಲು ಯಾರಿಗೂ ಇಷ್ಟವಿರಲಿಲ್ಲ. ಹೀಗಾಗಿ ಸ್ವಾಮೀಜಿಗೆ ವಿರಾಮವೇ ಇರಲಿಲ್ಲ ಎಂದು ಬರೆಯುತ್ತಾಳೆ. ಇಷ್ಟರ ಮಟ್ಟಿಗೆ ಯಶಸ್ಸನ್ನು ಸಾಧಿಸಲು ಸ್ವಾಮೀಜಿ ಎಷ್ಟು ಹೋರಾಡಬೇಕಾಯಿತು ಎಂಬುದನ್ನು ನಾವು ಅದಾಗಲೇ ನೋಡಿದ್ದೇವೆ. ಆದರೆ ಆಗಿನ ಕಾಲದಲ್ಲೇ ಅವರ ಅನುಯಾಯಿಗಳು ಹಾಗೂ ಬೆಂಬಲಿಗರಾಗಿದ್ದ ಎಷ್ಟೋ ಜನರಿಗೆ, ಅದರಲ್ಲೂ ಭಾರತೀಯರಿಗೆ ಅದರ ಅರಿವಿರಲಿಲ್ಲ. ತಾವು ಸನ್ಯಾಸಿಗಳು ಅಮೆರಿಕದಲ್ಲಿ ಬದುಕಿ ಉಳಿಯಬೇಕಾದರೆ ಪ್ರತಿಯೊಂದು ಚೂರು ರೊಟ್ಟಿಗೂ ಹೋರಾಡಬೇಕು ಎಂದು ಸ್ವಾಮೀಜಿ ತಮ್ಮ ಗುರುಭಾಯಿಗಳಿಗೆ ಬರೆದಿದ್ದರು. ವಸ್ತುಸ್ಥಿತಿ ನಿಜಕ್ಕೂ ಭಯಂಕರವಾಗಿಯೇ ಇತ್ತು. ಸ್ವಾಮೀಜಿಯ ಕಾರ್ಯದ ನಿಜವಾದ ಮಹತ್ವವೆಂಥದು ಎಂಬುದನ್ನು ಅವರ ಶಿಷ್ಯರಾದ ಸ್ವಾಮಿ ಕೃಪಾನಂದರು ಮದರಾಸಿನ ಬ್ರಹ್ಮವಾದಿನ್ ಪತ್ರಿಕೆಗೆ ಕಳಿಸಿಕೊಟ್ಟ ಒಂದು ದೀರ್ಘ ಪತ್ರದಲ್ಲಿ ವಿವರವಾಗಿ ವಿಶ್ಲೇಷಿಸಿದರು. ಆದರೆ ಸ್ವಾಮೀಜಿಗೆ ಈ ಪತ್ರದ ಬಗ್ಗೆ ಮುಂದಾಗಿಯೇ ತಿಳಿದಿರಲಿಲ್ಲ. ಸತ್ಯಾಂಶವಾವುದನ್ನೂ ಮರೆಮಾಚದೆ ಬರೆದ ಈ ಪತ್ರ ಆಗಿನ ಕಾಲಕ್ಕೆ ತುಂಬ ಹರಿತವಾಗಿತ್ತು. ಅದನ್ನು ಬ್ರಹ್ಮವಾದಿನ್ ಪತ್ರಿಕೆ ಹಾಗೆಯೇ ಪ್ರಕಟಿಸಿತು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.